ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್. ಸೊ ಇವತ್ತು ಒಂದು ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾವು ತಿರ್ಗಾ ಮೀಟ್ ಮಾಡ್ತಾ ಇದ್ದೀವಿ ಮಕ್ಕಳೇ. ಸೊ ನನ್ನನ್ನು ಅವಾಗ ನೋಡ್ತಾ ಇರ್ತೀರಾ, ಎಲ್ಲೆಲ್ಲಿ ನೋಡ್ತಾ ಇರ್ತೀರಾ. ಸೊ ಆಬ್ವಿಯಸ್ಲಿ ಮ್ಯಾರಥಾನ್ಸಲ್ಲಿ ಇನ್ನೂ ಬರ್ತಾ ನೋಡ್ತೀರಾ, ಈ ಥರ ಲಾಂಗ್ ಫಾರ್ಮ್ ವಿಡಿಯೋಸಲ್ಲಿ ನೋಡ್ತೀರಾ, ರೀಲ್ಸಲ್ಲಿ ನೋಡ್ತೀರಾ. ಅದು ಬಿಟ್ಟರೆ ಏನಾದರೂ ಲೈವ್ ಇದರಲ್ಲಿ ನೋಡ್ತೀರಾ ಅಲ್ವಾ ಮಕ್ಕಳೇ. ಸೊ ನಮ್ಮ ಪ್ರಾಡಕ್ಟ್ ಬಗ್ಗೆ ಪ್ರಮೋಟ್ ಮಾಡೋಕ್ಕೂ ಸೇಲ್ಸ್ ಲೈವಲ್ಲಿ ಕೂಡ ನೀವು ನೋಡ್ತೀರಾ. ಎಸ್, ಈಗ ಅದೆಲ್ಲ ಬಿಟ್ಟಾಕಿ ಇವತ್ತು ಬಂದಿರುವ ಕಾರಣವೇನು? ಏನು ಸರ್ ಇವತ್ತು ಬಂದ್ಬಿಟ್ಟಿದ್ದೀರಾ ಲಾಂಗ್ ಫಾರ್ಮ್ ವಿಡಿಯೋ ಅನ್ನೋದು ಲೈವ್ ಇಲ್ಲ, ಬಟ್ ಯಾರು ಬೇಕಾ ಯಾವಾಗ ಬೇಕಾದ್ರೂ ನೋಡ್ಬೋದು ಯೂಟ್ಯೂಬಲ್ಲಿ. ಸೊ ಇವತ್ತು ನಾನು ತಂದಿರುವಂಥ ಟಾಪಿಕ್ಕು ತುಂಬ ಕಾಂಟ್ರವರ್ಸಿ ಆಗಿರುವಂಥ ಟಾಪಿಕ್ ಮಕ್ಕಳೇ. ಸೊ ಇದು ಬರೀ PU ಮಕ್ಕಳ ಹತ್ರ ಮಾತ್ರ ಅಲ್ಲ, ಸೊ ಅದು ಡಿಗ್ರಿ ಆಗಿರ್ಬೋದು, ಸ್ಕೂಲ್ ಮಕ್ಕಳಾಗಿರ್ಬೋದು, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರುವ ಅವರು ಕೂಡ ಈ ವಿಡಿಯೋನ ನೋಡ್ತಾ ಇರ್ಬೋದು. ಅವರು ಎಲ್ರಿಗೂ, ಯಾರೆಲ್ಲ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೋ ಅಥವಾ ಎಕ್ಸಾಮ್ಸನ್ನು ಬರಿತಾ ಇದ್ದಾರೋ ಅವ್ರಿಗೆಲ್ಲ ಯೂಸ್ಫುಲ್ ಆಗುವಂಥ ವಿಡಿಯೋವೇ ಮಕ್ಕಳೇ ಇದು. ಅರ್ಥ ಆಗ್ತಿದೆಯಲ್ಲ? ಸೊ ವಾಟ್ ಈಸ್ ದಿ ಅಜೆಂಡಾ? ನಾವು ಏನು ಆ್ಯಕ್ಚುಲಿ ಇಲ್ಲಿ ತಿಳ್ಕೊಳಕ್ಕೆ ಬರ್ತಾ ಇದ್ದೀವಿ. ಸೊ ನೀವು ತಮ್ಲೈನೋ ಅಥವಾ ಇಲ್ಲಿ ಹಿಂದ್ಗಡೆ ಕಾಣಿಸುವಂಥ ಒಂದು ವಾಟ್ ಇಸ್ ಇಟ್ PPT ಇಂದನೇ ಗೊತ್ತಾಗಿರುತ್ತೆ. ಮಾರ್ನಿಂಗ್ ಸ್ಟಡಿ ಬೆಸ್ಟಾ ಅಥವಾ ನೈಟ್ ಸ್ಟಡಿ ಬೆಸ್ಟಾ? ಸೊ ಇದು ಒಂಥರ ತುಂಬ ಒಂದು ಸ್ಪೆಸಿಫಿಕ್ ಅಂತ ಹೇಳೋಕ್ಕಾಗಲ್ಲ, ತುಂಬ ಕನ್ಫ್ಯೂಷನ್ಸ್ ಇರುವಂಥ ಒಂದು ಟಾಪಿಕ್ ಮಕ್ಕಳೇ ಇದು. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಿಮಗೆ ನಾನು ಕೊಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ನಿಮ್ಮ ಕ್ವಾರ್ಟರ್ಲೀಸ್ ಹತ್ರ ಬರ್ತಾ ಇದೆ, ಇನ್ನೂ ಒಂದು ಸ್ವಲ್ಪ ತಿಂಗಳಲ್ಲಿ ಮಿಡ್ ಟರ್ಮು ಬಂದುಬಿಡುತ್ತೆ, ಅದು ಒಂದು ಸ್ವಲ್ಪ ದಿವಸ ಆದಮೇಲೆ ಕ್ವಾರ್ಟರ್ಲೀಸ್ 2 ಬಂದುಬಿಡುತ್ತೆ, ಅದಾದಮೇಲೆ ಆಬ್ವಿಯಸ್ಲಿ ನಿಮ್ಮ ಫೈನಲ್ ಎಕ್ಸಾಮು, ಅದಾದಮೇಲೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀವೇನಾದರೂ ಸೆಕೆಂಡ್ PU ಮಕ್ಕಳು ಆಗಿದ್ದರೆ ಅಲ್ವಾ. ಎಸ್, ಸೊ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಇಟ್ಕೊಂಡಿರೋ ಕಾರಣಕ್ಕೆ ಸೊ ಸ್ಟಡಿ ಮಾಡುವಂಥ ಒಂದು ಅಭ್ಯಾಸ ರಾತ್ರಿ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಸ್ಟಡಿ ಮಾಡಿದ್ರೆ ಚೆನ್ನಾಗಿರುತ್ತಾ? ಸೊ ಇದ್ರ ಬಗ್ಗೆ ಸೈಂಟಿಫಿಕ್ ಸ್ಟಡಿ ಏನು? ಸೊ ಸೈನ್ಸ್ ರಿಸರ್ಚ್ ಅವರು ಮಾಡಿ ಅವ್ರೇನು ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಅದರಿಂದ ನಾವು ಹೆಂಗೆ ಬೆನಿಫಿಟ್ ಮಾಡ್ಕೋಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನ ನಾನು ಈ ಕ್ಲಾಸಲ್ಲಿ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ ಮಕ್ಕಳೇ. ಸೊ ವಿಡಿಯೋ ಕೊನೆ ತನಕ ದಯವಿಟ್ಟು ಕಾಯಿರಿ, ಸೊ ನಿಮಗೊಂದು ಐಡಿಯಾ ಸಿಕ್ಬಿಡುತ್ತೆ. ಎಸ್, ಸೊ ವಿಚ್ ಇಸ್ ಬೆಸ್ಟ್, ಮಾರ್ನಿಂಗ್ ಸ್ಟಡಿ ಮಾಡೋದಾ ಅಥವಾ ಲೇಟ್ ನೈಟ್ ಅಲ್ಲ ನೈಟ್ ಸ್ಟಡಿ ಮಾಡೋದಾ? ಸೊ ಬನ್ನಿ ಇದರ ಡಿಫ್ರೆನ್ಸ್ ಏನೇನು ಅಂತ ನೋಡ್ಕೊಬೇಡ. ಸೊ ಅದಕ್ಕಿಂತ ಮುಂಚೆ ಮಕ್ಕಳೇ, ನೀವೆಲ್ಲ ಇದು ಒಂದು ಮಾಡಲೇಬೇಕು. ನೀವೇನಾದರೂ ಇಲ್ಲಿ ತನಕ ಬೆಳಗ್ಗೆ ಎದ್ದು ಓದಿದರೆ ಕಮೆಂಟ್ ಅರ್ಲಿ ಬರ್ಡ್, ಅಥವಾ ನೀವು ಬೆಳಗ್ಗೆ ಎದ್ದು ಓದ್ತಾ ಇದ್ದರೆ ಅರ್ಲಿ ಬರ್ಡ್ ಅಂತ ಕಮೆಂಟ್ ಮಾಡಿ. ಅಥವಾ ಇಲ್ಲ ಸರ್ ನಾನು ಬೆಳಗ್ಗೆ ಹೊತ್ತು ಓದ್ತಾ ಇಲ್ಲ, ರಾತ್ರಿ ಹೊತ್ತು ನಾನು ಓದ್ಲಿಕ್ಕೆ ಶುರು ಮಾಡ್ತೀನಿ ಅಂದರೆ ನೈಟ್ ಔಲ್ ಅಂತ ಕಮೆಂಟ್ ಮಾಡಲೇಬೇಕು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಬೇಗ ಕಮೆಂಟನ್ನು ಹಾಕಿ ಮಕ್ಕಳೇ. ಸೊ ನೀವು ಬೆಳಗಿನ ಜಾವ ಓದ್ತಾ ಇದ್ದರೆ ಅರ್ಲಿ ಬರ್ಡ್ ಅಂತ ಹಾಕಿ, ಅಥವಾ ನೀವು ರಾತ್ರಿ ಹೊತ್ತು ಓದ್ತಾ ಇದ್ರೆ ನೈಟ್ ಔಲ್ ಅಂತ ಕಮೆಂಟ್ ಮಾಡಿ ಮಕ್ಕಳೇ, ಗೊತ್ತಾಗಲಿ ನನಗೂ ಎಷ್ಟು ಜನ ಎಷ್ಟೆಷ್ಟು ಗಂಟೆಗೆ ಓದ್ತಾರೆ ಅಂತ. ಸೊ ಲಾಸ್ಟಲ್ಲಿ ನೋಡೋಣ ಒಂದು ಎಸ್ಟಿಮೇಷನು, ಯಾರೆಲ್ಲ ರಾತ್ರಿ ಪ್ರಿಫರ್ ಮಾಡ್ತಾರೆ ಅಥವಾ ಯಾರೆಲ್ಲ ಬೆಳಗಿನ ಜಾವ ಓದ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಇವಾಗ ಬೆನಿಫಿಟ್ಸ್ ಆಫ್ ಬೆಳಗ್ಗೆ ಓದೋದು, ಬೆನಿಫಿಟ್ಸ್ ಆಫ್ ರಾತ್ರಿ ಓದೋದು ಒಂದೊಂದಾಗಿ ಡೀಟೇಲಾಗಿ ನೋಡೋಣ ಮಕ್ಕಳೇ. ಎಸ್, ಸೊ ಮಾರ್ನಿಂಗ್ ಸ್ಟಡಿಯಿಂದ ನಿಮಗೇನು ಬೆನಿಫಿಟ್ ಆಗುತ್ತೆ? ಸೊ ಬೆಳಗ್ಗೆ ಎದ್ದೊಳ್ಬೇಕಂದ್ರೆ, ಸೊ ಬೆಳಗ್ಗೆ ಅಂದಮೇಲೆ ಯಾವ್ಯಾವ ಟೈಮ್ ಇರ್ಬೋದು? 7 o'clock 8 o'clock ಖಂಡಿತವಾಗ್ಲೂ ಅಲ್ಲ. ಅರ್ಲಿ ಮಾರ್ನಿಂಗ್ ಅಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 5 to 5:30 ಅಲ್ವಾ. ಸೊ ನೀವು 5 to 5:30 ಓದ್ಬೇಕಂದ್ರೆ ರಾತ್ರಿ ಆಬ್ವಿಯಸ್ಲಿ ಬೇಗ ಊಟ ಮಾಡಿ, ಕಡಿಮೆ ಊಟ ಮಾಡಿ ಬೇಗ ಮಲ್ಕೋಬೇಕು. ಸೊ ಅರೌಂಡ್ 10 to 10:30 ನೀವು ಮಲ್ಕೋಬಿಟ್ರೆ ಕಂಪ್ಲೀಟಾಗಿ, ಸೊ ಬೆಳಗ್ಗೆ 5 ಅಥವಾ 5:30 ಎದ್ದೊಳಗೆ ನಿಮಗೆ ಯಾವುದೇ ಥರ ಕಷ್ಟ ಆಗಲ್ಲ. ಬಿಕಾಸ್ ಹ್ಯೂಮನ್ ಬಾಡಿ ಮಿನಿಮಮ್ 7 to 8 hours ನಿದ್ದೆ ಬಂದರೆ ಸಾಕು, ಅದ್ರ ಮೇಲೆ ನಿದ್ದೆ ತಗೊಳ್ಳಲ್ಲ, ಎದ್ದು ಬಿಡ್ತೀರಾ ನೀವು. ಅರ್ಥ ಆಗ್ತಿದೆಯಲ್ಲ? ಸೊ ಅಕಸ್ಮಾತ್ ನೀವೇನಾದರೂ ಬೆಳಗ್ಗೆ ಓದೋನ ಇಷ್ಟಪಟ್ಟರೆ ದಯವಿಟ್ಟು ರಾತ್ರಿ ಬೇಗ ಮಲಗೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಈ ಒಂದು ಪ್ರಾಬ್ಲಮ್ ಇದೆ, ಕೇಳಿದ್ದೀರಾ? ಸೊ ಬೆಳಗ್ಗೆ ಓದೋದ್ರಿಂದ ಏನೇನು ಅಡ್ವಾಂಟೇಜಸ್ ಅಂತ ಇದೆ ಬೇಗ ನೋಡ್ಕೊಳ್ಳಿ. ಸೊ ಫ್ರೆಶ್ ಬ್ರೈನ್ ಆಫ್ಟರ್ ಗುಡ್ ಸ್ಲೀಪ್. ಸೊ ಬೆಳಗ್ಗೆ ಎದ್ದ ಮೇಲೆ ಮೈಂಡಲ್ಲಿ ಜಾಸ್ತಿ ಯೋಚನೆಗಳಿರಲ್ಲ, ಕಾಮಾಗಿ ಪೀಸ್ ಆಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಅವಾಗ ನೀವೇನಾದರೂ ಹೊಸ ಟಾಪಿಕ್ನ ಓದೋಕ್ಕೆ ಶುರು ಮಾಡಿದ್ರೆ ನೀವು ಏನೊಂದು ಓದ್ತಿರೋ ಅದನ್ನು ಫುಲ್ ಅಟೆನ್ಷನ್ ಕಾನ್ಸಂಟ್ರೇಷನಿಂದ ಓದ್ತೀರಾ. ಪಾಯಿಂಟ್ ನಂಬರ್ 2 ಅದೇ ಹೇಳೋದಲ್ಲ, ಬೆಟರ್ ಕಾನ್ಸಂಟ್ರೇಷನ್ ಆಗ್ತಾನೆ ಎದ್ದಿರ್ತೀರಾ. ಸೊ ಬ್ರೈನ್ ಇನ್ ಯಾವುದೇ ಥಾಟ್ ಪ್ರೊಸೆಸ್ನ ತಗೊಳ್ಳಲ್ಲ, ಫುಲ್ ಬ್ಲ್ಯಾಂಕ್ ಆಗಿರುತ್ತೆ. ಸೊ ನೀವು ಆ ಟೈಮಲ್ಲಿ ಏನೇನು ಫೋಕಸ್ ಮಾಡ್ತೀರೋ ಅದನ್ನು ಮಾತ್ರ ಅದು ಕ್ಯಾಪ್ಚರ್ ಮಾಡುತ್ತೆ. ಅದಕ್ಕೆ ಬೆಳಗ್ಗೆ 3:30 ಇಂದ 4:15 ತನಕ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ನೀವು ಎಷ್ಟು ಜನಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸೊ ಇದನ್ನು ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಅಂದರೆ ಆಗಿನ ಕಾಲದಲ್ಲಿ ಯಾವುದೇ ಒಂದು ವಿದ್ಯಾಭ್ಯಾಸ ಅಥವಾ ಹೊಸ ವಿಷಯ, ಅದು ಸಂಗೀತ ಆಗಿರ್ಬೋದು,
ನಾಟ್ಯ ಆಗಿರ್ಬೋದು, ಏನೋ ಆ ಗುರುಕುಲದಲ್ಲಿ ಆ ಒಂದು ಟೈಮಲ್ಲಿ ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಆ ಬ್ರಹ್ಮ ಮುಹೂರ್ತದಲ್ಲಿ ಸೊ ಬ್ರೈನ್ ಫುಲ್ ಅಟೆನ್ಷನಲ್ಲಿರುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗಿರುತ್ತೆ. ಸೊ ನಾವು ಏನು ಕಲೀಲಿಕ್ಕೆ ಇಷ್ಟಪಡ್ತಾ ಇದ್ದೀರೋ ಅದು ಬೇಗ ನಿಮ್ಮ ತಲೆಗೆ ಹತ್ತಿಬಿಡುತ್ತೆ ಅಂತ. ನೆಕ್ಸ್ಟು ಈಸಿಯರ್ ಮೆಮೊರಿ ಟೆನ್ಷನ್, ಅದೇ ಹೇಳಿದ್ನಲ್ಲ, ಆ ಒಂದು ಟೈಮಲ್ಲಿ ಬ್ರೈನ್ ಫುಲ್ ಆ್ಯಕ್ಟಿವ್ ಆಗಿರೋದಕ್ಕೆ ನೀವೇನು ಕಲಿತಾ ಇದ್ದೀರೋ ಸೊ ನೀಟಾಗಿ ಅದು ಜ್ಞಾಪಕ ಇಟ್ಕೊಳ್ಳುತ್ತೆ, ಬೇಗ ನಿಮಗೆ ಮರ್ತೋಗಲ್ಲ. ಎಸ್, ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಈ ಕಾಲಕ್ಕೆ ಬೇಕಾಗಿರುವಂಥದ್ದು ಲೆಸ್ ಮೊಬೈಲ್ ಡಿಸ್ಟ್ರಾಕ್ಷನ್. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಮೋಸ್ಟ್ ಪ್ರಾಬಬಲಿ ಯಾರೂ ಮೊಬೈಲ್ ಯೂಸ್ ಮಾಡಲ್ಲ. ಬಿಕಾಸ್ ಬೆಳಗ್ಗೆ ಎದ್ದ ಮೇಲೆ ನಿಮ್ಮದೇ ಆದಂಥ ಕೆಲಸಗಳು ಇರ್ತವೆ, ಅದು ಮುಗಿಸ್ಕೊಂಡು ಓದಬೇಕು ಅನ್ನೋ ಫೋಕಸ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಗಮನ ಅಥವಾ ಕಾನ್ಸಂಟ್ರೇಷನ್ ಮೊಬೈಲ್ ಕಡೆ ಹೋಗಲ್ಲ. ನೆಕ್ಸ್ಟು ಪರ್ಫೆಕ್ಟ್ ಫಾರ್ ರಿವಿಷನ್ ಆ್ಯಂಡ್ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್. ಸೊ ಇದನ್ನ ನೀವು ಹೇಗೆ ಬೇಕಾದ್ರೂ ತೊಗೋಬೋದು. ಸೊ ಬೆಳಗ್ಗೆ ಎದ್ದು ಹೊಸ ಟಾಪಿಕ್ಸ್ನ ಓದ್ಬೋದು, ಅದು ಕೆಮಿಸ್ಟ್ರಲ್ ರಿಯಾಕ್ಷನ್ಸ್ ಇರ್ಬೋದು, ಫಿಸಿಕ್ಸಲ್ ಡಿರೈವೇಷನ್ಸ್ ಇರ್ಬೋದು, ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಅಥವಾ ಬಯೋಲಜಿಕಲ್ ಡಯಾಗ್ರಾಮ್ಸ್ ಇರ್ಬೋದು. ಸೊ ನಿಮಗೆ ಯಾವುದು ಡಿಫಿಕಲ್ಟ್ ಅನಿಸುತ್ತೋ, ಎಷ್ಟು ಓದಿದ್ರು ತಲೆಗೆ ಹತ್ತಾ ಇಲ್ವೋ, ನೀವು ಬೆಳಗ್ಗೆ ಎದ್ದು ಓದುವಂಥ ಮಕ್ಕಳಾಗಿದ್ದರೆ ಅಂಥ ಕಾನ್ಸೆಪ್ಟ್ಸ್ನ ಬೆಳಗ್ಗೆ ಎದ್ದು ಓದ್ಲಿಕ್ಕೆ ಟ್ರೈ ಮಾಡಿ, ಈಸಿ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಮಾರ್ನಿಂಗ್ ಓದಿದ್ರೆ ಆಗುವಂಥ ಅಡ್ವಾಂಟೇಜಸ್ಸು. ಈಗ ಬನ್ನಿ ನೈಟ್ ಟೈಮ್ ಓದಿದ್ರೆ ಏನು ಅಡ್ವಾಂಟೇಜಸ್ ಅಂತ ನೋಡೋಣ. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಸುಮಾರು ಜನ ಫಾಲೋ ಮಾಡಲ್ಲ, ಕೆಲವೊಬ್ಬರು ಮಾತ್ರ ಮಾಡ್ತಾರೆ. ಇದು ಮಾಡೋದು ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಿಕಾಸ್ ನಾನು ಕೂಡ ರಾತ್ರಿ ಹೊತ್ತೇ ಓದ್ತಾ ಇದ್ದೆ, ಬೆಳಗ್ಗೆ ಹೊತ್ತು ನಾನು ಓದ್ಲಿಕ್ಕೆ ಆಗಿಲ್ಲ. ಸೊ ಸುಮಾರು ಜನ ರಾತ್ರಿ ಓದೋರು ಕೂಡ ಇದ್ದಾರೆ ಮಕ್ಕಳೇ. ಸೊ ಬನ್ನಿ ರಾತ್ರಿ ಓದೋದ್ರಿಂದ ನಿಮ್ಗೇನು ಬೆನಿಫಿಟ್ ಆಗುತ್ತೆ ಅಂತ. ಪಾಯಿಂಟ್ ನಂಬರ್ 1, ಕಂಪ್ಲೀಟ್ ಸೈಲೆನ್ಸ್. ಸೊ ರಾತ್ರಿ ಹೊತ್ತು ಆಫ್ಟರ್ 10 to 10:30 ನೀವು ಸಿಟಿಯಲ್ಲಿ ಇದ್ರೂ ಪರವಾಗಿಲ್ಲ, ತುಂಬ ಬ್ಯುಸಿ ಸ್ಟ್ರೀಟಲ್ಲಿ ಇಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅವರವರ ಮನೆಯಲ್ಲಿ ಸೆಟ್ಲ್ ಆಗಿರ್ತಾರೆ. ಸೊ ರಾತ್ರಿ ಟೈಮು ಸೈಲೆಂಟಾಗಿರುತ್ತೆ, ಯಾವುದೇ ಗಾಡಿ ಶಬ್ದ ಕೇಳಿಸಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಪೀಸ್ಫುಲ್ ಆಗಿರುತ್ತೆ, ಬೆಳಗ್ಗೆನೂ ಪೀಸ್ಫುಲ್ ಆಗಿರುತ್ತೆ, ಬಟ್ ಕಂಪ್ಯಾರಿಟಿವ್ಲಿ ರಾತ್ರಿ ಎಲ್ಲ ಸೆಟ್ಲ್ ಆಗಿರ್ತಾರೆ. ಸೊ ಯು ವಿಲ್ ಗೆಟ್ ದಟ್ ಪೀಸ್ ವೈಬ್ಸ್. ನೆಕ್ಸ್ಟು ನೋ ಇಂಟರಪ್ಷನ್. ವಾಟ್ ಈಸ್ ದಿಸ್ ನೋ ಇಂಟರಪ್ಷನ್ ಅಂದರೆ, ಅಕಸ್ಮಾತ್ ನೀವು ಮೊಬೈಲ್ ಯೂಸ್ ಮಾಡೋರಂಗಿದ್ರೆ ನಿಮ್ಮ ಫ್ರೆಂಡ್ಸು ಗಿನ್ಸನ್ನ ಬಿಟ್ಟು ಇನ್ನು ಯಾವುದೇ ಥರ ಮೆಸೇಜಸ್ ಬರಲ್ಲ, ನಿಮ್ಮ ಮನೆಯವರು ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಾ ಇಲ್ಲಿ ಹೋಗ್ಬಾ ಅಂತ ಡಿಸ್ಟರ್ಬ್ ಮಾಡಲ್ಲ, ಅಥವಾ ನೀವು ಅಲ್ಲಿ ಹೋಗಬೇಕು ಅಂತ ಯಾವ ಕೆಲಸ ಇರಲ್ಲ ರಾತ್ರಿ 10 ಮೇಲೆ, ನಿಮ್ಮ ಪರ್ಸನಲ್ ಕೆಲಸ ಬಿಟ್ಟರೆ ಅಲ್ವಾ. ಕಾಲೇಜ್ ಹೋಗೋದಿರಲ್ಲ ಮೇಯ್ನು. ಬೆಟರ್ ಫೋಕಸ್ ಫಾರ್ ಸಮ್ ಸ್ಟೂಡೆಂಟ್ಸ್ ಅಂತ ಇದೆ. ಸೊ ಆ್ಯಕ್ಚುಲಿ ಇದು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ನೋಡಿ, ಕೆಲವೊಂದು ಮಕ್ಕಳಿಗೆ ಮಾತ್ರ ಈ ಒಂದು ರಾತ್ರಿ ಹೋಗುವಂಥ ಓದುವಂಥ ಫೋಕಸ್ ಇರುತ್ತೆ. ಯಾಕೆ ಅಂದರೆ ಬೆಳಗ್ಗೆಯಿಂದ ಕೆಲಸ ಇರುತ್ತೆ. ಸೊ ಬೆಳಗ್ಗೆ ಎದ್ದಿರ್ತೀರಾ, ಕಾಲೇಜ್ಗೆ ಹೋಗ್ತೀರಾ, ಬಸ್ಸಲ್ಲಿ ಏನೋ ಆಗಿರುತ್ತೆ, ತಿರ್ಗಾ ಕಾಲೇಜ್ಗೆ ಹೋಗಿ ಅಲ್ಲೇನೋ ಪಾಠ ಹೇಳ್ಕೊಟ್ಟಿರ್ತಾರೆ, ಹೋಮ್ವರ್ಕ್ಸ್ ಇರುತ್ತೆ, ರೆಕಾರ್ಡ್ ಕಂಪ್ಲೀಷನ್ಸ್ ಇರುತ್ತೆ. ನಾನು ಬರೀ PU ಮಕ್ಳಿನ ಪಾಯಿಂಟ್ ಆಫ್ ವ್ಯೂಲ್ಲಿ ಮಾತಾಡ್ತಿದ್ದೀನಿ. ನೀವೇನಾದರೂ BSc ಅಥವಾ ಡಿಗ್ರಿ ಅಥವಾ ಇಂಜಿನಿಯರಿಂಗ್ನ ಪರ್ಸ್ಯೂ ಮಾಡ್ತಿದ್ರು ಕೂಡ ನಿಮ್ಮ ಕೆಲಸ ಇರುತ್ತಲ್ವಾ. ಸೊ 9 to 6, 7 ತನಕ ಇರುತ್ತೆ ಟ್ಯೂಷನ್ಸು, ಫ್ರೆಂಡ್ಸ್ ಮೀಟಪ್, ಅಲ್ಲಿ ಹೋಗೋದು ಇಲ್ಲಿ ಹೋಗೋದಂತ ಸಿಕ್ಕಾಪಟ್ಟೆ ಬ್ರೈನಲ್ಲಿ ತುಂಬಿರುತ್ತೆ. ಸೊ ಅದು ರಾತ್ರಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಬ್ರೈನ್ ಟಯರ್ಡ್ ಆಗಿಬಿಡುತ್ತೆ, ಬಾಡಿನೂ ಟಯರ್ಡ್ ಆಗಿರುತ್ತೆ, ಪ್ಲಸ್ ಬ್ರೈನು ಟಯರ್ಡ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಓದ್ಲಿಕ್ಕೆ ಶುರು ಮಾಡಿದ್ರೆ ಕೆಲವೊಂದು ಸ್ಟೂಡೆಂಟ್ಸ್ಗೆ ಮಾತ್ರ ಇದು ಪಾಸಿಬಲ್ ಆಗುತ್ತೆ, ಇನ್ನು ಕೆಲವ್ರಿಗೆ ಇದು ಆಗಲ್ಲ. ಬಿಕಾಸ್ ಅವ್ರು ಯಾವ ಸ್ಟೂಡೆಂಟು ರಾತ್ರಿ ಓದ್ತಾರೋ ಅವ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗಿಂದ ಆಗಿದ್ದಲ್ಲ ಮರ್ತು ಸೈಡಿಗೆ ಇಟ್ಬಿಟ್ಟು ಸ್ಟಡೀಸ್ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಫೋಕಸ್ನ ಅವ್ರು ಇಂಟೆಂಟ್ ಮಾಡ್ತಾರೆ. ಕ್ಲಿಯರ್ ಆಗ್ತಿದೆಯಾ? ಸೊ ದಿಸ್ ಇಸ್ ಫಾರ್ ಸಮ್ ಸ್ಟೂಡೆಂಟ್ಸ್. ಬೇರೆ ಮಕ್ಳಿಗೆ ಆಗಲ್ಲ, ತಲೆನೋವು ಬಂದ್ಬಿಡುತ್ತೆ, ಅಥವಾ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಓದೋಕ್ಕೆ ಶುರು ಮಾಡಿದ್ರೆ ಮೊಬೈಲ್ ಕಡೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ಬೆಳಗ್ಗೆ ಆಗಿರೋದೆಲ್ಲ ಯಾವುದೋ ಒಂದು ಸಿಹಿ ಸುದ್ದಿನೋ ಕಹಿ ಸುದ್ದಿನೋ ಏನೋ ಒಂದು ತಲೆಯಲ್ಲಿ ಬರ್ತಾ ಇರುತ್ತೆ. ಸೊ ಓದ್ಲಿಕ್ಕೆ ಕಷ್ಟ ಆಗುತ್ತೆ, ಎಲ್ರಿಗಲ್ಲ, ಕೆಲವ್ರಿಗೆ ಮಾತ್ರ. ಸೊ ಕ್ರಿಯೇಟಿವ್ ಥಿಂಕಿಂಗ್ ಇನ್ಕ್ರೀಸಸ್. ಸೊ ರಾತ್ರಿ ಹೊತ್ತು ಅಂತ ಅಲ್ಲ, ಸೊ ಯಾವುದೇ ಒಂದು ಮನುಷ್ಯನಿಗೆ ಕ್ರಿಯೇಟಿವ್ ಥಿಂಕಿಂಗ್ ಯಾವಾಗ ಬರುತ್ತೆ ಅಂದರೆ ಯಾವಾಗ ಮನುಷ್ಯ ಫ್ಲ್ಯಾಟಾಗಿ ಲೈ ಮಾಡ್ತಾನೆ. ಇಟ್ ಈಸ್ ಆ್ಯಕ್ಚುಲಿ ಸೈಂಟಿಫಿಕ್ಲಿ ಪ್ರೂವ್ಡ್. ಯಾರು ಅವರು ಫ್ಲ್ಯಾಟಾಗಿ ಲೈ ಮಾಡ್ತಾನೆ, ನಿದ್ದೆ ಮಾಡಬಾರ್ದು, ನೆಲಕ್ಕೆ ಸರಿ ಸಮಾನವಾಗಿ ಕೈ ಕಾಲನ್ನ ಇಟ್ಟು ಯೋಚನೆ ಮಾಡಿದ್ರೆ ನಿಮ್ಮ ಕಾಗ್ನಿಟಿವ್ ಸ್ಕಿಲ್ಸ್ ಇನ್ಕ್ರೀಸ್ ಆಗಿ ನಿಮ್ಮ ಕ್ರಿಯೇಟಿವ್ ಥಿಂಕಿಂಗ್. ಏನು ಸರ್ ಕ್ರಿಯೇಟಿವ್ ಥಿಂಕಿಂಗ್ ಅಂದರೆ, ಇವಾಗ ಯಾವುದೋ ಒಂದು ವಿಷಯ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಆ ವಿಷಯನ ಹೇಗೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀರಾ. ಬಟ್ ಇದನ್ನು ಈಸಿಯಾಗಿ ಶಾರ್ಟ್ಕಟ್ ಆಗಿ ಪೇನ್ಲೆಸ್ ಆಗಿ ಮಾಡೋದೇ ಕ್ರಿಯೇಟಿವ್ ಥಿಂಕಿಂಗು. ಆ ಕ್ರಿಯೇಟಿವ್ ಥಿಂಕಿಂಗ್ ನೀವು ಈ ಥರ ಲೈ ಮಾಡ್ಕೊಂಡು ಯೋಚನೆ ಮಾಡಿದ್ರೆ ಬರುತ್ತೆ ಅಂತ ಸೈಂಟಿಫಿಕ್ ಕೂಡ ರಿಸರ್ಚ್ ಕೊಟ್ಟಿದ್ದಾರೆ. ಸೊ ಆ ಥರ ಕ್ರಿಯೇಟಿವ್ ಥಿಂಕಿಂಗ್ ನೀವು ರಾತ್ರಿ ಹೊತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳೇ. ನೆಕ್ಸ್ಟು ಐಡಿಯಾ ಫಾರ್ ಸಾಲ್ವಿಂಗ್ ಲೆಂತಿ ಪ್ರಾಬ್ಲಮ್ಸ್. ಸೊ ಯಾಕೆ ಇದನ್ನ ಇಲ್ಲಿ ತಗೊಂಬಂದಂದರೆ, ಅಕಸ್ಮಾತ್ ನೀವು ಕ್ಲಾಸಲ್ಲಿ ಅಥವಾ ಮಧ್ಯಾಹ್ನ ಸಂಜೆ ಏನಾದರೂ ಒಂದು ಫಾರ್ಮುಲಾನ ರಿವೈಸ್ ಮಾಡಿದರೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ರಾತ್ರಿ ಹೊತ್ತು ನಿಮ್ಗೆ ಹೆಲ್ಪ್ ಆಗುತ್ತೆ. ಹೇಗಿದ್ರು ಕಲ್ತಿರ್ತೀರ ಫಾರ್ಮುಲಾ ಎಲ್ಲ.
ಸೊ ಅದನ್ನು ಅಪ್ಲೈ ಮಾಡಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಏನೋ ಇರ್ಬೋದು, ನ್ಯೂಮರಿಕಲ್ಸ್ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡೋಕ್ಕೆ ಈ ಟೈಮ್ನ ನೀವು ಯುಟಿಲೈಸ್ ಮಾಡ್ಕೋಬೋದು. ಸೊ ನೈಟ್ ಈಸ್ ಬೆಸ್ಟ್ ಓನ್ಲಿ ಇಫ್ ಯುವರ್ ಬಾಡಿ ಈಸ್ ನ್ಯಾಚುರಲಿ ಪ್ರಿಫರ್ಸ್ ಇಟ್. ಅಂದರೆ ರಾತ್ರಿ ಓದೋದು ನಿಮ್ಮಲ್ಲೇ ಬರಬೇಕು. ಅಂದರೆ ಇವಾಗ ಅಯ್ಯೋ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ರಾತ್ರಿ ಓದೋಣ ಅಂತ ಆ ಥರ ಅಲ್ಲ. ನೀವು ರಾತ್ರಿ ಓದಿದ್ರೆ ನೀವು ಏನು ಓದಬೇಕಂತ ಅಂದ್ಕೊಂಡಿದ್ದೀರೋ ಅದು ಕಂಪ್ಲೀಟಾಗಿ ನೀವು ಓದ್ಬಿಡ್ಬೇಕು. ಅವಾಗ ನಿಮ್ಮ ಬಾಡಿ ಪ್ರಿಫರ್ ಮಾಡ್ತಿದೆ ಅಂತ ಅರ್ಥ. ಸುಮ್ಮನೆ ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ ನಾನು ರಾತ್ರಿ ಓದ್ತೀನಿ ಅಂತ ಬುಕ್ ಇಟ್ಕೊಂಡು ಕ್ಲೋಸ್ ಮಾಡಿ ಮಲಗೋದಲ್ಲ. ದಟ್ ಈಸ್ ನಾಟ್ ಯುವರ್ ಬಾಡಿ ಈಸ್ ಪ್ರಿಫರಿಂಗ್. ನಿಮ್ಮ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನೀವು ಓದಬೇಕಂತ ಕೂತ್ಕೊಂಡ್ರೆ ಫುಲ್ ಕಾನ್ಸಂಟ್ರೇಷನಿಂದ ಅದು ಓದ್ಬೇಕು ನೀವು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಇಸ್ ನ್ಯಾಚುರಲಿ ಬಾರ್ನ್ ಟು ರೀಡ್ ಅಟ್ ನೈಟ್. ಎಸ್, ಇವಾಗ ಸೈಂಟಿಫಿಕ್ ಸ್ಟಡಿಗೆ ಬರೋಣ ಮಕ್ಕಳೇ, ಒಂದೊಂದೇ ಅರ್ಥ ಆಗ್ತಿದ್ದಿಲ್ಲ. ಸೊ ಸೈನ್ಸ್ ಏನು ಹೇಳ್ತಾ ಇದೆ, ಆ್ಯಕ್ಚುಲಿ ಸೈನ್ಸ್ ರಿಸರ್ಚ್ ಏನು ಹೇಳ್ತಾ ಇದೆ. ಸೊ ಮಾರ್ನಿಂಗ್ ಸ್ಟಡಿ ಮಾಡಿದ್ರೆ ಏನೇನಾಗುತ್ತೆ ಅಕಾರ್ಡಿಂಗ್ ಟು ಸೈನ್ಸ್. ಸೊ ಬೆಟರ್ ಮೆಮರಿ ರೀಕಾಲ್. ಸೊ ನೀವೇನು ಓದ್ತಿರೋ ಅದನ್ನ ಬೇಗ ರೀಕಾಲ್ ಮಾಡ್ಕೋಬೋದು, ಮರ್ತೋಗಲ್ಲ. ಪಾಯಿಂಟ್ ನಂಬರ್ 2, ಹೈಯರ್ ಅಲರ್ಟ್ನೆಸ್ ಆಫ್ಟರ್ ಸ್ಲೀಪ್. ಸೊ ನೀವು ನಿದ್ದೆ ಮಾಡಿ ಎದ್ದು ಬಂದರೆ ನಿಮ್ಮ ಬಾಡಿ ಕಂಪ್ಲೀಟ್ ಅಲರ್ಟಲ್ಲಿರುತ್ತೆ. ಸೊ ಕಿವಿ ಕೇಳಿಸೋದು, ಕಣ್ಣೋಟ, ಮಾತು, ಸ್ಮೆಲ್ಲು, ಅಲರ್ಟ್ನೆಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಫುಲ್ ರೆಸ್ಟ್ ಮಾಡಿ ಬಂದಿರ್ತೀರಲ್ಲ, ಫುಲ್ ಪ್ರಿಪೇರ್ಡ್ ಆಗಿರುತ್ತೆ ನಿಮ್ಮ ಬಾಡಿ. ಹೆಲ್ತಿ ರುಟೀನ್. ಸೊ ಆ್ಯಕ್ಚುಲಿ ಸೈನ್ಸ್ ಹೇಳ್ತಾ ಇದ್ದಾರೆ ಬೆಳಗ್ಗೆ ಎದ್ದು ನೀವು ಓದೋದು ಹೆಲ್ತಿ ರುಟೀನ್ ಆಗುತ್ತೆ. ಆವಾಗ ನಿಮ್ಮ ಬಯೋಲಾಜಿಕಲ್ ಫಂಕ್ಷನ್ಸು ಕರೆಕ್ಟಾಗಿ ಆಗುತ್ತೆ. ಡೈಜೆಷನ್ ಇರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಹಾರ್ಟ್ ಬೀಟ್ ಇರ್ಬೋದು, ಕಾನ್ಸಂಟ್ರೇಷನ್ ಎಲ್ಲನೂ. ಬಿಕಾಸ್ ಜನರಲಿ ಏನೇ ಒಂದು ಕೆಲಸ ಮಾಡಿದ್ರು ಅರ್ಲಿ ಮಾರ್ನಿಂಗೇ ಕೆಲಸ ಮಾಡ್ತೀವಿ ಅಲ್ವಾ ಮಕ್ಕಳೇ. ಸೊ ಸೈಂಟಿಫಿಕಲಿ ಇಟ್ ಈಸ್ ಪ್ರೂವ್ನ್ ದಟ್ ರೀಡಿಂಗ್ ಮಾರ್ನಿಂಗ್ ಈಸ್ ವೆರಿ ಹೆಲ್ತಿ ಫಾರ್ ಯೋರ್ ಬಾಡಿ. ನೆಕ್ಸ್ಟು ಬೆಟರ್ ಎಕ್ಸಾಮ್ ಪ್ರಿಪರೇಷನ್. ಸೊ ಎಕ್ಸಾಮ್ ಪ್ರಿಪರೇಷನ್ ಅಂದಿದ ತಕ್ಷಣ ಒಂದು 9 ಗಂಟೆಗೆ ಎಕ್ಸಾಮ್ ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಓದೋದಲ್ಲ ಅಲ್ಲ ಮಕ್ಕಳೇ, ಅರ್ಥ ಆಗ್ತಿದ್ದಿಲ್ಲ. ಸೊ ಬೆಟರ್ ಎಕ್ಸಾಮ್ ಪ್ರಿಪರೇಷನ್ ಅಂದರೆ ಎಕ್ಸಾಮ್ 1 ಅಥವಾ 1.5 ತಿಂಗಳು ಮುಂಚೆನೇ ಬೆಳಗ್ಗೆ ಎದ್ದು ಓದೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಅವಾಗ ಅದು ಎಕ್ಸಾಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ಈ ಪದ ಹೇಳ್ತಾ ಇರೋದು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಇದೆಲ್ಲ ಸೈಂಟಿಫಿಕ್ ಸ್ಟಡಿ ಫಾರ್ ಮಾರ್ನಿಂಗ್, ತುಂಬ ಪಾಸಿಟಿವ್ ಆಗಿದೆ. ಇವಾಗ ಬನ್ನಿ ನೈಟ್ ಸ್ಟಡಿಗೆ ಹೋಗೋಣ. ವಾಟ್ ಇಸ್ ಸೈನ್ಸ್ ಸೇ? ಬೆಟರ್ ಕ್ರಿಯೇಟಿವಿಟಿ ಅಂದರೆ ಓದೋದನ್ನ ಕ್ರಿಯೇಟಿವ್ ಆಗಿ ಓದ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ದೊಡ್ಡ ಫಾರ್ಮುಲಾ ಇರುತ್ತೆ, ಅದನ್ನು ಪ್ರಾಕ್ಟೀಸ್ ಮಾಡಿ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಶಾರ್ಟ್ಕಟ್ ಮೆಥಡ್ಸ್ ನೀವೇ ಯೋಚನೆ ಮಾಡ್ಕೋತೀರಾ. ಫಾರ್ ಎಕ್ಸಾಂಪಲ್ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ವಾಟ್ ಇಸ್ ಇಟ್, ರೆಸಿಸ್ಟರ್ಸ್ ಎಲ್ಲ ಬರುತ್ತೆ. ರೆಸಿಸ್ಟರ್ಸಲ್ಲಿ ಕಲರ್ ಬ್ಯಾಂಡ್ ಬರುತ್ತೆ ಅಲ್ವಾ. ಆ ಕಲರ್ ಬ್ಯಾಂಡ್ನ ಎಲ್ಲದಕ್ಕೂ ಒಂದೊಂದು ರೆಸಿಸ್ಟೆನ್ಸ್ ಇರುತ್ತೆ. ಅದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಬಿ ರಾಯ್ ಆಫ್ ಏನೋ ಒಂದು ಆ್ಯಕ್ಚುಲಿ ನಮಗೆ ಹೇಳ್ಕೊಟ್ಟಿದ್ರು. ಆ ಥರ ನೀವು ಕ್ರಿಯೇಟಿವ್ ಆಗಿ ದೊಡ್ಡ ದೊಡ್ಡ ಫಾರ್ಮುಲಾ, ಕೆಮಿಕಲ್ ಈಕ್ವೇಷನ್, ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ಸ್ ಎಲ್ಲ ನೀವು ಕ್ರಿಯೇಟಿವ್ ಆಗಿ ಹೀಗೆ ಜ್ಞಾಪಕ ಇಟ್ಕೋಬೋದು, ಅಥವಾ ನಿಕ್ ನೇಮ್ಸ್ ಕೊಟ್ಟು ಜ್ಞಾಪಕ ಇಟ್ಕೋಬೋದು. ಇದು ಕ್ರಿಯೇಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ರಾತ್ರಿ ಹೊತ್ತು. ಸೊ ಫ್ಯೂರ್ ಡಿಸ್ಟ್ರಾಕ್ಷನ್ ಅಂದರೆ ಸೈಂಟಿಫಿಕ್ ಆಗಿ ಅದು ಪ್ರೂವ್ ಆಗಿದೆ. ಸೊ ಡಿಸ್ಟ್ರಾಕ್ಷನ್ಸ್, ಮೊಬೈಲ್ ಡಿಸ್ಟ್ರಾಕ್ಷನ್ಸ್ ಇರಲ್ಲ, ಸೋಷಿಯಲ್ ಡಿಸ್ಟ್ರಾಕ್ಷನ್ಸ್ ಇರಲ್ಲ, ಬೇರೆ ಯಾವುದು ಡಿಸ್ಟ್ರಾಕ್ಷನ್ ನಿಮಗೆ ಬರಲ್ಲ ರಾತ್ರಿ ಹೊತ್ತು. ನೆಕ್ಸ್ಟು ಈಸಿಯರ್ ಟು ಲೂಸ್ ಸ್ಲೀಪ್. ಆ್ಯಕ್ಚುಲಿ ಇದು ಒಂದು ಡ್ರಾಬ್ಯಾಕ್. ಆ್ಯಕ್ಚುಲಿ ಈಸಿಯರ್ ಟು ಲೂಸ್ ಸ್ಲೀಪ್ ಅಂದರೆ ಆ್ಯಕ್ಚುಲಿ ರಾತ್ರಿ ಅನ್ನೋದು ಬಯೋಲಾಜಿಕಲಿ ನಮಗೆ ನಿದ್ದೆ ಮಾಡುವಂಥ ಟೈಮ್. ಎಲ್ಲ ಆರ್ಗನಿಸಮ್ ಅಲ್ಲ, ಲ್ಯಾಂಡ್ ಲಿವಿಂಗ್ ಅಲ್ವಾ ಮಕ್ಕಳೇ. ರಾತ್ರಿ ಹೊತ್ತು ನಾಕ್ಟರ್ನಲ್ ಅನಿಮಲ್ಸ್ ಎಲ್ಲ ಇದೆ, ಅದೆಲ್ಲ ಬಿಟ್ಬೇಡ. ಬಟ್ ಮನುಷ್ಯರ ಬಗ್ಗೆ ಮಾತಾಡೋಣ. ಮನುಷ್ಯರಿಗೆ ಹೆಂಗೆ ಅಂದರೆ ಸನ್ಸೆಟ್ ಆದಮೇಲೆ ರಾತ್ರಿ ಹೊತ್ತು ಅವ್ರಿಗೆ ಕಣ್ಣು ಕಾಣಿಸಲ್ಲ. ಇವಾಗ ಬಿಡಿ ಲೈಟ್ ಎಲ್ಲ ಇದೆ, ಬಟ್ ಬಯೋಲಾಜಿಕಲಿ ಸ್ಪೀಕಿಂಗ್ ನಮಗೆ ಕಣ್ಣು ಕಾಣಿಸಲ್ಲ ರಾತ್ರಿ ಹೊತ್ತು ಅಲ್ವಾ. ಫುಲ್ ಕತ್ಲಲ್ಲಿ ಕಣ್ಣು ಕಾಣಿಸಲ್ಲ. ವಿ ಆರ್ ನಾಟ್ ಅಡ್ಯಾಪ್ಟೆಡ್ ಟು ನೈಟ್ ಲೈಫ್ ಜನರಲಿ ಬಯೋಲಾಜಿಕಲಿ. ಸೊ ಆದ ಕಾರಣದಿಂದ ನಮಗೇನಾಗುತ್ತೆ ಅಂದರೆ ರಾತ್ರಿ ಆಗಿದ ತಕ್ಷಣ ಆಟೋಮೆಟಿಕಲಿ ಸ್ಲೀಪ್ ಬರಬೇಕು ಬೈ ಅನ್ ಹಾರ್ಮೋನ್ ಕಾಲ್ಸ್ ಮೆಲಟೋನಿನ್ ಅಂತ ಕರೀತಾರೆ. ಅರ್ಥ ಆಗ್ತಿದ್ದಿಲ್ಲ. ಬಟ್ ಇವಾಗ ಮಾಡರ್ನೈಸ್ ಆಗಿ ಲೈಟ್ಸ್ ಎಲ್ಲ ಬಂದಿದೆ, ಸೊ ಅದು ಡಿಸ್ಟ್ರಾಕ್ಟ್ ಆಗ್ತಾ ಇದೆ. ಸೊ ಈಸಿಯರ್ ಟು ಲೂಸ್ ಸ್ಲೀಪ್ ಅಂದರೆ ನೀವು ಈ ಬೆಳಕಲ್ಲೇ ಕೂತ್ಕೊಂಡಿದ್ರೆ ನಿಮ್ಮ ಬಾಡಿ ಏನು ಅನ್ಕೊಳ್ಳುತ್ತೆ, ಇನ್ನು ರಾತ್ರಿ ಆಗಲಿಲ್ಲ, ಇನ್ನು ಕತ್ಲೆ ಆಗಲಿಲ್ಲ ಅಂತ ಈ ಮೆಲಟೋನಿನ್ ಅನ್ನೋ ಒಂದು ನಿದ್ದೆ ಮಾಡುವಂಥ ಹಾರ್ಮೋನ್ನ ಸೆಕ್ರೇಟ್ ಮಾಡಲ್ಲ. ಆದ ಕಾರಣದಿಂದ ನಿಮಗೆ ನಿದ್ದೆ ಬರುವುದಿಲ್ಲ. ಸೊ ದಿಸ್ ಇಸ್ ಅ ಡ್ರಾಬ್ಯಾಕ್ ಆ್ಯಕ್ಚುಲಿ. ಸೊ ರಿಸ್ಕ್ ಆಫ್ ಫೆಟೀಗ್ ನೋಡಿ, ರಿಸ್ಕ್ ಆಫ್ ಫೆಟೀಗ್ ಅಂದರೆ ಸುಸ್ತಾಗೋದು. ರಾತ್ರಿ ಎಲ್ಲ ಓದ್ಬಿಟ್ಟು ಬೆಳಗ್ಗೆ ಒಂದು 2-3 ಗಂಟೆ ನಿದ್ದೆ ಮಾಡಿ ಎದ್ದರೆ ನಿಮಗೆ ಬಾಡಿಯಲ್ಲಿ ಎನರ್ಜಿ ಬರಲ್ಲ. ಅರ್ಥ ಆಗ್ತಿದೆಯಲ್ಲ. ಒಂಥರ ಸುಸ್ತಾಗಿರುತ್ತೆ, ಒಂಥರ ಏನೋ ಒಂದು ಮೋಸ್ಟ್ಲಿ ಆಗಿರುತ್ತೆ. ರಾತ್ರಿ ಒಂದು 3-4 ಗಂಟೆ ತನಕ ನಿದ್ದೆ ಮಾಡದೆ 3 ಗಂಟೆಗೆ ಮಲಗಿ ಬೆಳಗ್ಗೆ 5-6 ಎದ್ದು ನೋಡಿ. ಸೊ ಒಂಥರ ಸುಸ್ತಾಗಿರುತ್ತೆ, ತಲೆನೋದಂಗಿರುತ್ತೆ, ಏನೂ ಮಾಡೋಕ್ಕೆ ಇಷ್ಟ ಇರಲ್ಲ, ಎಲ್ಲ ಒಂದು ಕಡೆ ಕೂತ್ಕೋಬೇಡ ಅಂತ. ಸೊ ಆ ಒಂದು ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ. ಸೊ ಕಂಪ್ಯಾರಿಟಿವ್ಲಿ ನೋಡಿದ್ರೆ ಮಾರ್ನಿಂಗ್ ಸ್ಟಡಿ ಈಸ್ ಬೆಸ್ಟ್ ಅಂತ ಸೈಂಟಿಫಿಕ್ ಸ್ಟಡೀಸ್ ಹೇಳ್ತಾ ಇದೆ. ಸೊ ನೈಟ್ ಸ್ಲೀಪ್ ಆರ್ ಬೆಸ್ಟ್ ಓನ್ಲಿ ಫಾರ್ ದೋಸ್ ಹೂ ಕ್ಯಾನ್ ಅಡ್ಯಾಪ್ಟ್. ಎಲ್ರಿಗೂ ಅಲ್ಲ, ಕೆಲವೊಬ್ರಿಗೂ ಮಾತ್ರ ಇದು ಅಡಾಪ್ಷನ್ ಇರ್ಬೋದು ಅಂತ ಸೈನ್ಸ್ ಹೇಳುತ್ತೆ ಮಕ್ಕಳೇ. ಸೊ ಎಸ್, ನೆಕ್ಸ್ಟ್
ಇವಾಗ ಒಂದು ಫೈನಲ್ ಇದಕ್ಕೆ ಬರ್ತಾ ಇದ್ವಿ. ದ ವಿನ್ನರ್ ಫಾರ್ಮುಲಾ ಬೆಸ್ಟ್ ಸ್ಟ್ರಾಟಜಿ ಫಾರ್ ನೀಟ್ KCET PUC ಸ್ಟೂಡೆಂಟ್ಸ್. ಅಂದರೆ ಯಾರು ಎಕ್ಸಾಮ್ ಬರೀತಾ ಇದ್ರೆ ಎಲ್ರಿಗೂ ಆಗುತ್ತೆ. ಸಿನ್ಸ್ ನಾವು PUC ಮಕ್ಳಿಗೆ ಕಾನ್ಸಂಟ್ರೇಟ್ ಮಾಡಿರೋದಕ್ಕೆ ನೀಟು KCET PUC ಮಕ್ಕಳಿಗೆ ಯಾವುದು ಬೆಸ್ಟು, ಮಾರ್ನಿಂಗಾ ಅಥವಾ ಈವ್ನಿಂಗಾ? ಸೊ ಅದರಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ನಾವು ಮಾರ್ನಿಂಗ್ ಓದೋದು, ಬೆಳಗ್ಗೆ ಓದೋದು ಅರ್ಧ ಅರ್ಧ ಮಾಡ್ಕೋಬೋದಲ್ವ. ಬೆಳಗ್ಗೆ 4:15 ಎದ್ದು ಓದೋ ಬದಲು ಒಂದು 5:36ಗೆ ಎದ್ದೋಳೋಣ. ರಾತ್ರಿ 9, 2 ಗಂಟೆ 3 ಗಂಟೆ ತನಕ ಓದೋ ಬದಲು ಒಂದು 11-11:30 ತನಕ ಓದ್ಕೊಂಡು ಮಲ್ಕೊಬೇಡ. ಸೊ ತುಂಬ ತೀರಾ ಅರ್ಲಿ ಮಾರ್ನಿಂಗ್ ಆಗಿಲ್ಲ, ತುಂಬ ತೀರಾ ಲೇಟ್ ನೈಟು ಆಗಿಲ್ಲ. ಸೊ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡ್ದಂಗೆ ನಾವು ಮಾಡ್ಕೋಬೋದು ಅಲ್ವಾ. ಸೊ ಆ ಥರ ಮಾಡಿದ್ರೆ ಏನಾಗುತ್ತೆ, ಸೊ ನೀವೇನಾದರೂ ಬೆಳಗ್ಗೆ ಒಂದು 6 o'clock ಎದ್ದು ಓದ್ತೀರಾ ಅಂದರೆ ಏನೇನೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೋದು. ಸೊ ನ್ಯೂ ಕಾನ್ಸೆಪ್ಟ್ಸ್ ಬಿಲ್ಡ್ ಮಾಡ್ಕೋಬೋದು. ಹೊಸ ಟಾಪಿಕ್ನ ಓದ್ತಾ ಇದ್ರೆ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ನ ಪ್ರಾಕ್ಟೀಸ್ ಮಾಡ್ಬೇಕು. ಬಿಕಾಸ್ ಎಲ್ಲ ಮಕ್ಕಳು ಹೇಳ್ತಿರ್ತಾರೆ ಆರ್ಗ್ಯಾನಿಕ್ ರಿಯಾಕ್ಷನ್ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಸರ್. ರೈಮನ್ ಟೈಮರ್ ರಿಯಾಕ್ಷನ್ಸು, ಗಟರ್ಮನ್ ರಿಯಾಕ್ಷನ್, ಗಟರ್ಮನ್ ಕೋಚ್ ರಿಯಾಕ್ಷನು, ವಿಲ್ಕಿನ್ಸ್ಟನ್ಸ್ ರಿಯಾಕ್ಷನು, ಇದೆಲ್ಲ ನಮಗೆ ಜ್ಞಾಪಕ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಸರ್ ಅನ್ನೋರು ಏನು ಮಾಡ್ಬೋದು, ಈ ಬೆಳಗಿನ ಜಾವ ಇದನ್ನ ನೀವು ಆರ್ಗ್ಯಾನಿಕ್ ರಿಯಾಕ್ಷನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಜಾಸ್ತಿ ಹೊತ್ತು ನಿಮ್ಮ ತಲೆಯಲ್ಲಿ ಇರುತ್ತೆ ಮಕ್ಕಳೇ. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡ್ಬೋದು. ಅದು ಫಿಸಿಕಲ್ ನ್ಯೂಮರಿಕಲ್ಸ್ ಇರ್ಬೋದು, ಅಥವಾ ಕೆಮಿಸ್ಟ್ರಿಯಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ನ್ಯೂಮರಿಕಲ್ಸ್ ಆಗಿರ್ಬೋದು. ಆಬ್ವಿಯಸ್ಲಿ ಮ್ಯಾಥಮೆಟಿಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ನೀನು ಬೆಳಗಿನ ಜಾವ ಮಾಡ್ಕೋಬೋದು. ನೆಕ್ಸ್ಟ್ ರಿವಿಷನ್. ಏನು ಥರದ್ದು ರಿವಿಷನ್ನು? ನಿನ್ನೆ ಓದಿರುವಂಥ ಟಾಪಿಕ್ ಕೂಡ ಬೆಳಗಂತೂ ನೀವು ರಿವಿಷನ್ಸ್ ಮಾಡ್ಕೋಬೋದು. ಸೊ ಇದೆಲ್ಲ ಟಾಪಿಕ್ಕು ನೀವು ಬೆಳಗ್ಗೆ ಒಂದು 5:30 ಅಥವಾ 6 ಗಂಟೆಗೆ ಶುರು ಮಾಡಿದ್ರೆ ಇದನ್ನೆಲ್ಲ ಕವರ್ ಮಾಡ್ಕೋಬೋದು ಮಕ್ಕಳೇ. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್, ರಾತ್ರಿ ಹೊತ್ತು ಅಥವಾ ಈವ್ನಿಂಗ್ ಅಂತ ಇದೆ ನೋಡಿ, ಈವ್ನಿಂಗ್ ಆರ್ ನೈಟ್ ಅಂದರೆ ಇಟ್ ಈಸ್ ನಾಟ್ ಟೂ ಲೇಟ್. ಒಂದು 11:30 ಜಾಸ್ತಿ ಅಂದರೆ 11 ಅಂತ ಅನ್ಕೋಬಿಡೋಣ, 9 to 11 ಅಂತ ಅನ್ಕೋಬೇಡ, ಪರ್ಫೆಕ್ಟ್ ಟೈಮ್ ಸಾಕು. ಆ ಟೈಮಲ್ಲಿ ಏನೇನೆಲ್ಲ ಕವರ್ ಮಾಡ್ಬೋದು ನೀವು? MCQsನ ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಟಾಪಿಕ್ ಓದಿರ್ತೀರ ಅಂದರೆ ಆ ಟಾಪಿಕ್ ಮೇಲೆ MCQs, ಇದು KCET ನೀಟಿಗೆ ಆಗುತ್ತೆ. MCQsನ ಪ್ರಾಕ್ಟೀಸ್ ಮಾಡ್ಬೋದು. PYQs, ಪ್ರೀವಿಯಸ್ ಇಯರ್ ಆಸ್ಡ್ ಕ್ವೆಶನ್ಸ್. ಸೊ ಒಂದು ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಿದ್ದೀರ ಅಂದರೆ ಆ ಚಾಪ್ಟರಿಂದ ಪ್ರೀವಿಯಸ್ಲಿ ಏನೇನು ಕ್ವೆಶನ್ಸ್ ಕೇಳಿದ್ರು ಅದನ್ನೆಲ್ಲ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. DPP ಪ್ರಾಬ್ಲಮ್ಸ್, ನಿಮ್ಮ ಕಾಲೇಜು, ಕ್ಲಾಸು, ಟ್ಯೂಷನ್ಸ್ ಅಥವಾ ಪರೀಕ್ಷೆಯಿಂದ ಏನಾದರೂ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್, ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಕೊಟ್ಟರೆ ಅದನ್ನೆಲ್ಲ ನೀವು ಸಾಲ್ವ್ ಮಾಡ್ಬೋದು. ಅಂದರೆ ಹೋಮ್ ವರ್ಕ್ಸ್ ಥರ. ಅರ್ಥ ಆಗ್ತಿದೆಯಲ್ಲ? ಎಸ್. ಅದಾದ್ಮೇಲೆ ಲಾಸ್ಟ್ಗೆ ಮಿಸ್ಟೇಕ್ಸ್, ಎಲ್ಲೆಲ್ಲ ನೀವು ಮಿಸ್ಟೇಕ್ ಮಾಡಿರ್ತೀರ. ಆಬ್ವಿಯಸ್ಲಿ ಇದೆಲ್ಲ ಟೆಸ್ಟ್ ಇದ್ದಂಗಲ್ವಾ, MCQs, PYQs, DPP ಎಲ್ಲ. ಅಲ್ಲೇನಾದರೂ ತಪ್ಪು ಮಾಡಿದಿರಾ, ಬಿಕಾಸ್ ಒಂದ್ಸತಿ ನೋಡದೆ ಬರೆದ್ಬಿಟ್ಟು ಅದನ್ನ ಕರೆಕ್ಷನ್ ಮಾಡ್ಬೇಕು ನೀವು. ಅಲ್ಲೇನಾದರೂ ತಪ್ಪಾಗಿದ್ರೆ ನೀವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸೊ ಈ ಥರ ನೀವು ಬೆಳಗ್ಗೂ ರಾತ್ರಿನೂ ಯುಟಿಲೈಸ್ ಮಾಡ್ಕೊಬಿಟ್ರೆ ಆ ಡೇನ ನೀವು ಕಂಪ್ಲೀಟಾಗಿ ಯೂಸ್ ಮಾಡ್ದಂಗೆ ಇರುತ್ತೆ ಮಕ್ಕಳೇ. ಸೊ ಎಸ್, ಇವಾಗ ಬೆಳಗ್ಗೆನೂ ಓದೋದು ಈಸಿನಾ, ಸಂಜೆ ಅಥವಾ ರಾತ್ರಿ ಓದೋದು ಈಸಿ ಅಂದರೆ ಎರಡು ಕಡೆನೂ ತುಂಬ ಲೇಟು ತುಂಬ ಅರ್ಲಿ ಮಾಡ್ದೇನೆ ಓದ್ಕೊಂಡ್ರೆ ನೀವೆಲ್ಲ ಸಕ್ಸಸ್ ಆಗ್ತೀರಾ ಮಕ್ಕಳೇ. ಸೊ ಫೈನಲಿ ಮಾರ್ನಿಂಗ್ ಓದ್ತೀರಾ ಈವ್ನಿಂಗ್ ಓದ್ತೀರಾ ಅಂತ ಕೇಳಿದ್ರೆ ನನ್ನ ಉತ್ತರ ಏನಿರುತ್ತೆ ಅಂದರೆ ಬೆಳಗಿನ ಜಾವ ತುಂಬ ಬೇಗ ಎದ್ದೊಳ್ದೆ ಅಥವಾ ಸಂಜೆ ರಾತ್ರಿ ತುಂಬ ಲೇಟಾಗಿ ಮಲಗದೆ ಮಧ್ಯದಲ್ಲಿ ಎಲ್ಲೋ ಮ್ಯಾಚಪ್ ಮಾಡಿದ್ರೆ ಎರಡು ಕಡೆನೂ ನಾವು ಬೆನಿಫಿಟ್ ಆಗ್ತೀವಿ. ಅರ್ಥ ಆಗ್ತಿದೆಯಲ್ಲ? ಎಸ್. ವೇಕ್ ಅಪ್ ಫ್ರೆಶ್, ಸ್ಲೀಪ್, ವಾಂಟ್ ಬೆಟರ್ ಮೆಮೊರಿ, ಪ್ರಿಪೇರ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೆಕ್ಸ್ಟ್, ಯು ಆರ್ ನ್ಯಾಚುರಲಿ ಎ ನೈಟ್ ಔಲ್, ಸ್ಟಿಲ್ ಗೆಟಿಂಗ್ ಎನಫ್ ಸ್ಲೀಪ್, ಕ್ಯಾನ್ ವಾಕ್ ಫ್ರಮ್ ಫ್ರೆಶ್ ಟು ದಿ ನೆಕ್ಸ್ಟ್ ಡೇ. ಅಂದರೆ ಇದು ಒಂದು ಸ್ವಲ್ಪ ಪಾಸಿಟಿವ್ ಆಗಿದೆ, ಇದು ಒಂದು ಸ್ವಲ್ಪ ಲೆಸ್ ಪಾಸಿಟಿವ್ ಆಗಿದೆ. ಬಟ್ ಪಾಸಿಟಿವ್ ನೆಗೆಟಿವ್ ಎರಡು ಮ್ಯಾಚ್ ಮಾಡಿಬಿಟ್ರೆ 0 ಆಗಿಬಿಡುತ್ತಲ್ವಾ. ಸೊ ಅದೇ ಥರ ಬೆಳಗ್ಗೆ ತುಂಬ ಬೇಗ ಎದ್ದೇಳಕ್ಕೆ ಹೋಗ್ಬೇಡಿ ಅಥವಾ ಸಂಜೆ ತುಂಬ ಲೇಟಾಗಿ ಎದ್ದೇಳಕ್ಕೆ ಹೋಗ್ಬೇಡಿ ಮಕ್ಕಳೇ. ಸೊ ಇದ್ರ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡಿ. ಸೊ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀರೋ ನಿಮ್ಮ ಮಾರ್ಕ್ಸ್ ಎಕ್ಸಾಮಲ್ಲಿ, ಸೊ ಖಂಡಿತವಾಗ್ಲೂ ಸ್ಕೋರ್ ಮಾಡ್ತೀರಾ. ಸೊ ಫೈನಲಾಗಿ ಹೇಳ್ತಾ ಇದ್ದೀನಿ, ನೀವೇನಾದರೂ ರಾತ್ರಿ ಓದೋರಾಗಿದ್ದರೆ ನೈಟ್ ಔಲ್ ಅಂತ ಕಮೆಂಟ್ ಮಾಡಿ, ಮತ್ತು ಬೆಳಗಿನ ಜಾವ ಓದೋರಾಗಿದ್ದರೆ ಅರ್ಲಿ ಮಾರ್ನಿಂಗ್ ಅಂತ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ಮಕ್ಕಳೇ. ಸೊ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅದೇ ಥರ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳೇ. ಬಿಕಾಸ್ ಇದೇ ಥರ ಸಬ್ಜೆಕ್ಟ್ ಎಕ್ಸಾಮ್ ರಿಲೇಟೆಡ್ ಕಂಟೆಂಟ್ PU ಮಕ್ಕಳಿಗೆ ಬರ್ತಾನೆ ಇರುತ್ತೆ. ಸೊ ಮಿಸ್ ಮಾಡ್ಕೊಬೇಡಿ. ಇನ್ನೂ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಮಕ್ಕಳೇ.